ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ನಮ್ಮ ಹಳ್ಳಿ ಸ್ಟೈಲ್ ಮೀನು ಫ್ರೈ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮೀನು ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ನೀಟಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿರೋ ಮೀನು ನೋಡಿ, ಈ ಥರ ನೀಟಾಗಿ ತೊಳ್ಕೊಂಬಂದು ಇಟ್ಟಿದ್ದೀನಿ. ಅದನ್ನು ನೋಡಿ, ಈಗ ಮಸಾಲ ಮಾಡೋದು ಹೇಗೆ ಅಂತ ಇದಕ್ಕೆ ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡಿ, ಒಂದು ಪಾತ್ರೆ ತಗೊಳ್ಳಿ. ಅದರಲ್ಲಿ ಒಂದು ಪಾತ್ರೆ ಇದು ಹಿಟ್ಟು ಮೀನಿಗೆ ಮಸಾಲ ಕಲಿಸ್ಲಿಕ್ಕೆ ಒಂದು 2 ಚಮಚ, ದೊಡ್ಡ ಚಮಚ 2 ಚಮಚ ಖಾರದ ಪುಡಿ ಹಾಕ್ಕೊಳ್ಳಿ. ಒಂದು 2 ಚಮಚ ನೋಡಿ ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು ಅರಿಶಿನ ಪುಡಿ ಹಾಕಿ. ಇದಕ್ಕೆ ಒಂದು 2 ಚಮಚ. ನಿಮಗೆ ಖಾರ ಎಷ್ಟು ಬೇಕೋ, ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾವು ಎಷ್ಟು ಬೇಕೋ ಖಾರ ಇದ್ರೇ ಒಳ್ಳೆಯದು, ಸ್ವಲ್ಪ ಖಾರ ಚೆನ್ನಾಗಿರಬೇಕು. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫಿಶ್ ಮಸಾಲ ಹಾಕಿದ್ದೀನಿ ಇಲ್ಲಿ. ಇದು ಸ್ವಲ್ಪ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಒಂಚೂರು ಹಾಕ್ಕೊಳ್ಳಿ. ಯಾವುದು ಜಾಸ್ತಿ ಬೇಡ, ಖಾರ ಪುಡಿನೇ ಜಾಸ್ತಿ ಇಲ್ಲಿ. ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಗೆ ಅಷ್ಟೇ. ಆಮೇಲೆ ಇಲ್ಲಿ ನೋಡಿ, ಉಪ್ಪು ಎಷ್ಟು ನಿಮಗೆ ಮೀನಿಗೆ ಸ್ವಲ್ಪ ಉಪ್ಪು, ಹುಳಿ, ಖಾರ ಮೀನಿಗೆ 3 ಕರೆಕ್ಟ್ ಇರಬೇಕು. ಅದು ಆ ಥರ ನೋಡ್ಕೊಳ್ಳಿ. ಉಪ್ಪು ಎಷ್ಟು ಹಾಕ್ತಿರೋ ಖಾರನೂ ಹಾಗೆ ಬೀಳಬೇಕು. ಅದರ ಜೊತೆಗೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇಲ್ಲಿ 1 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿ ಇದೆಲ್ಲ ಚೆನ್ನಾಗಿ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಯಾಕೆ ಅಂದರೆ ಅದು ಮಸಾಲ ಎಲ್ಲ ಬಿಟ್ಟು ಹೋಗಲ್ಲ ನಿಮಗೆ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚೂರು ಹಾಕ್ಕೊಳ್ಳಿ. 1 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಕಾರ್ನ್ಫ್ಲವರ್, ಮೈದಾ ಅದು ಯಾವುದೂ ಹಾಕ್ತಾಯಿಲ್ಲ ನಾವು. ಅಕ್ಕಿ ಹಿಟ್ಟು ಒಂಚೂರು ಹಾಕ್ಕೊಂಡು 1 ಚಮಚ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ನೋಡಿ, ಈ ಥರ ನೆನೆಸಿಟ್ಕೊಂಡಿದ್ದೆ ನಾನು ಹುಣಸೆ ಹಣ್ಣನ್ನು. ಚೆನ್ನಾಗಿ ಹುಣಸೆ ಹಣ್ಣು ನೆನೆಸಿ ಕಿವುಚ್ಕೊಳ್ಳಿ. ಹುಳಿಗೆ ಲಿಂಬೆಹಣ್ಣು ಹಾಕಬೇಡಿ. ಲಿಂಬೆಹಣ್ಣು ಹಾಕಿದರೆ ಅದೇ ಬೇರೆ ಟೇಸ್ಟು. ಈ ಥರ ಹುಣಸೆ ಹಣ್ಣು ಹಾಕಿ ಒಂದು ಸತಿ ನೀವು ಮಾಡಿ ನೋಡಿ. ಹುಣಸೆ ಹಣ್ಣು ಸ್ವಲ್ಪ ಹುಳಿ ಜಾಸ್ತಿನೇ ಇರಬೇಕು ನೋಡಿ. ಇಷ್ಟ ತೊಗೊಂಡು ನಾನು ಹುಣಸೆ ಹಣ್ಣನ್ನು ಕಿವುಚಿ ಇಟ್ಕೊಂಡಿದ್ನಲ್ಲ ನೋಡಿ, ಅದರದ್ದು ರಸ ಹಾಕಿದ್ದೀನಿ. ಚೆನ್ನಾಗಿ ಹುಳಿ, ಉಪ್ಪು, ಖಾರ 3 ಕೂಡ ಕರೆಕ್ಟಾಗಿರ್ಬೇಕಿಲ್ಲಿ. ಆ ಥರ ನೋಡ್ಕೊಳ್ಳಿ. ಚೆನ್ನಾಗಿ ಹುಳಿ, ಉಪ್ಪು, ಖಾರ 3 ಸರಿಯಾಗಿ ಬಂದ್ರೇ ಫ್ರೈ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನಿಮಗೆ. ನೋಡಿ, ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ನೀರು ಹಾಕಿ ಕಲಿಸ್ಕೋಬೇಡಿ. ಯಾಕಂದರೆ ತುಂಬ ನೀರು ಹಾಕ್ಬಿಟ್ರೆ ನಿಮಗೆ ಚೆನ್ನಾಗಿರಲ್ಲ, ಅದು ಮಸಾಲೆ ಹಿಡಿಯಲ್ಲ ಮೀನಿಗೆ. ಸ್ವಲ್ಪ ನೋಡಿ, ಇನ್ನೊಂದು ಚೂರು ನೀರು ಹಾಕಿ ಕಲಿಸ್ಕೊಳ್ಳಿ. ಯಾಕಂದರೆ ತುಂಬ ಗಟ್ಟಿನೂ ಬರಬಾರ್ದು, ತುಂಬ ನೀರಾಗಿನೂ ಇರಬಾರ್ದು. ಮೀನಿಗೆಲ್ಲ ಹಿಡಿಯೋ ಥರ ಕರೆಕ್ಟಾಗಿ ಇದನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೋಡಿ, ಫಿಶ್ ಇಲ್ಲಿ ತೊಳೆದಿಟ್ಕೊಂಡಿದ್ನಲ್ಲ ಫಿಶ್ ನಾನು, ಅದನ್ನು ನೋಡಿ ಈ ಥರ ಹಾಕಿ ಒಂದೊಂದೇ ಸ್ಲೈಸು ಚೆನ್ನಾಗಿ ಎಲ್ಲ ಕಡೆ ಹಚ್ಕೊಳ್ಳೋ ಥರ ನೋಡಿ. ಅದು ಆ ಥರ ನೋಡಬೇಕು. ಕಡೆಗೆ ಮತ್ತೊಂದು ಸತಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಈಗ ಎಲ್ಲ ಕಡೆ ಮೀನಿಗೆ ಇದು ಈ ಥರ ಹಿಡಿಬೇಕು ಅದನ್ನು ಫ್ರೈಗೆ ನೋಡಿ. ಆ ಥರ ಕರೆಕ್ಟಾಗಿ ಈ ಥರ ಕಲಿಸ್ಕೊಂಡು ಬನ್ನಿ. ಮೀನು ಫ್ರೈ ಎಲ್ಲ ಹಾಕ್ಬಿಟ್ಟು ಪೀಸನ್ನು ಅದನ್ನು ಚೆನ್ನಾಗಿ ಈ ಥರ ಮಸಾಲೆಗಳು ಅದಕ್ಕೆ ಹಿಡಿಯೋ ಥರ ನೋಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಕರೆಕ್ಟಾಗಿ ಹಿಡಿದ್ರೆ ಅದಕ್ಕೆ ನಮ್ಮ ಫ್ರೈ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ ಅದು ನೋಡಿ. ಆ ಥರ ನೋಡಿ, ಈ ಥರ ಹಿಂಗೆ ಎಲ್ಲದಕ್ಕೂ ಫಸ್ಟು ಅಂಟಿಸಿಡ್ಬೇಕು. ಅದನ್ನು ಮತ್ತೆ 1 ತಾಸಾರು ನೀವು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ ಇಲ್ಲ ಅಂದರೆ 1 ಅವರ್ ಹೊರಗೆ ಬಿಡಿ, ಏನಾಗಲ್ಲ. ಅದು ಮಸಾಲೆ ಹಾಕಿರುತ್ತಲ್ಲ, ಹಾಳಾಗಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ಇದ್ರ ಜೊತೆಗೆ. ಅದು ಎಲ್ಲ ಮೀನುಗಳಿಗೆ ನೋಡಿ ಮಸಾಲ ಪೂರ ಅದಕ್ಕೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ನೋಡ್ಕೊಳ್ಳಿ. ಎಲ್ಲ ಪೀಸಿಗೂ ಹಿಡಿಬೇಕು ಉಪ್ಪು ಖಾರ ಎಲ್ಲದಕ್ಕೂ ಕರೆಕ್ಟಾಗಿ ಸಪ್ರೇಟಾಗಿ ನೋಡಿ. ಈ ಥರ ಕೈಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಕಲಸಿ. ಅದು ಎಲ್ಲ ಮಸಾಲೆ ಉಳಿದಿರುತ್ತಲ್ಲ ಅದನ್ನೆಲ್ಲ ಕೆಳಗಿರೋದೆಲ್ಲ ಚೆನ್ನಾಗಿ ಮೀನಿಗೆ ಅಂಟ್ಕೊಳ್ಳೋ ಥರ ಮಾಡಿ ನೋಡಿ. ಈ ಥರ ಮಾಡಿ ಚೆನ್ನಾಗಿ ಕಲಸಿಟ್ಬಿಡಿ ನೋಡಿ. 1 ತಾಸು ಬಿಡಬೇಕಿದೆ. ಈಗ ಈ ಥರ ಕರೆಕ್ಟಾಗಿ ಕಲಸಿದ್ದೀನಲ್ಲ, ಈ ಥರ ಕಲಿಸ್ಕೊಳ್ಳಿ ನೋಡಿ. ಒಂದು ಸತಿ ನೀವು ಈ ಥರ ಮಾಡಿ. ನಮ್ಮ ಸ್ಟೈಲಲ್ಲಿ ಹಳ್ಳಿ ಕಡೆ ಮಾಡೋದು ಇದೇ ಥರನೇ ಅದು ನೋಡಿ. ಈ ಥರ ಮಾಡಿಕೊಂಡು ಚೆನ್ನಾಗಿ ಇಟ್ಬಿಡಿ. 1 ತಾಸು ಬಿಟ್ಬಿಡಿ. ಅದನ್ನು ಚೆನ್ನಾಗಿ ಅದು ಹಿಡ್ಕೊಂಡಿರುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ಮೀನು ಒಳಗಡೆ ಸೇರಿರುತ್ತೆ ನೋಡಿ. ಈಗ ಇಟ್ಟು ತೋರಿಸ್ತೇನೆ ನಾನು ಇದು ಫ್ರೈ ಮಾಡೋದನ್ನು ನೋಡಿ. ಆಯ್ತು, ಈಗ ಇದು 1 ಅವರ್ ಬಿಟ್ಬಿಟ್ರೆ ರೆಡಿ ಆಯ್ತು ಅದೀಗ ನೋಡಿ. ಇಲ್ಲಿ ಒಂದು ಬಾಣಲೆ ತೊಗೊಳ್ಳಿ, ಹಚ್ಕೊಳ್ಳಿ ಬಾಣಲೆನ ನೋಡಿ. ಇದು ಅಕ್ಕಿ ಹಿಟ್ಟು ಫ್ರೈಗೆ ನೀವು ರವೆ ಹಾಕೋರು ಹಾಕ್ತಾರೆ. ರವೆ ಹಾಕಿದರೆ ಅದು ಫ್ರೈಯಲ್ಲಿ ಬಿಟ್ಬಿಡುತ್ತೆ. ಎಲ್ಲ ಕಾವಲಿನಲ್ಲಿ ಆ ಕಡೆ ಈ ಕಡೆ ಮಾಡುವಾಗ ರವೆ ಬಿಟ್ಟು ಹೋಗುತ್ತೆ. ಅದರಿಂದ ಅಕ್ಕಿ ಹಿಟ್ಟಾದರೆ ಅದು ಫುಲ್ ಅಂಟ್ಕೊಂಡಿರುತ್ತೆ ನಿಮಗೆ. ಮಸಾಲ ಬಿಟ್ಟು ಹೋಗಲ್ಲ, ಆ ಕಡೆ ಕಡೆ ಕಿತ್ಕೊಂಡು ಹೋಗಲ್ಲ. ಅದಕ್ಕೋಸ್ಕರ ಕಾವಲಿ ಬಿಸಿ ಮಾಡ್ಕೊಳ್ಳಿ, ಎಣ್ಣೆ ಹಾಕಿ ಅದಕ್ಕೆ ನೋಡಿ. ಈ ಥರ ಮೀನು ಇದು ಫ್ರೈ ಕಲಸಿಟ್ಟಿದ್ನಲ್ಲ ಅದನ್ನು ಆ ಪೀಸನ್ನು ನೋಡಿ ಇಲ್ಲಿ ಒಂದು ಸ್ವಲ್ಪ ಹೀಗೆ ಅದ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಇಡಿ. ಒಂದೊಂದಾಗಿ ಜೋಡಿಸ್ಕೊಳ್ಳಿ ನೋಡಿ. ಇದು ಅಕ್ಕಿ ಹಿಟ್ಟು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಇದರಲ್ಲಿ ಅಂಟ್ಕೊಂಡಿರುತ್ತೆ, ಅದು ಬಿಟ್ಟೋಗಲ್ಲ ನಿಮಗೆ. ಫ್ರೈ ಮಾಡುವಾಗ ಉದುರೋಗಲ್ಲ. ಅದರಿಂದ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ 2 ಕಡೆ ಅಕ್ಕಿ ಹಿಟ್ಟೆಲ್ಲ ಎದ್ದುಬಿಟ್ಟು ಇದನ್ನು ಇಡಿ ನೋಡಿ.
ಈ ಥರ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ನಿಮಗೆ ಗರಿ ಗರಿಯಾಗಿ ಬರುತ್ತೆ. ರವೆ ಹಚ್ಚಿದ್ರೂ ಚೆನ್ನಾಗಿರುತ್ತೆ, ಆದರೆ ರವೆ ಸ್ವಲ್ಪ ಬಿಟ್ಟೋಗ್ಬಿಡುತ್ತೆ ಎಣ್ಣೆಯಲ್ಲಿ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಿ ನೋಡಿ. ಈ ಥರ ಇಟ್ಬಿಟ್ಟು ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ಒಂಚೂರು ಎಣ್ಣೆ ಮೇಲೆ ಹಾಕಬೇಕಾಗತ್ತೆ. ಅದಕ್ಕೆ ನಾನು ಅದರಲ್ಲೇ ಎಣ್ಣೆ ಜಾಸ್ತಿ ಇರೋದ್ರಿಂದ ಅದನ್ನು ಸ್ವಲ್ಪ ಮೇಲೆ ಹಾಕ್ತೀನಿ ಅದರಲ್ಲಿ. ಇದಕ್ಕೆ ನೋಡಿ ಈ ಥರ ಎಣ್ಣೆ ಇರಬೇಕದು, ಯಾಕಂದರೆ ಬೇಯಬೇಕು. ಆಯಿಲಲ್ಲಿ ಫ್ರೈ ಮಾಡಲ್ಲ ನಾವು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಗರಿ ಗರಿಯಾಗಿ ಬೇಯುತ್ತೆ ನೋಡಿ. ಅದರಲ್ಲಿ ಇರೋ ಎಣ್ಣೆನ ಸ್ವಲ್ಪ ತೆಗೆದು ನಾನು ಮೇಲೆ ಹಾಕ್ತೇನೆ ಪೀಸಿಗೆ. ಅದಕ್ಕೆ ಫ್ರೈಗೆ ಮೇಲೆ ಚೂರು ಎಣ್ಣೆ ಮೇಲೆ ಬಿದ್ದರೆ ಅದು ಹಿಟ್ಟೆಲ್ಲ ನಿಮಗೆ ಹಸಿ ಹಸಿ ಕಾಣಲ್ಲ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ. ಆ ಎಣ್ಣೆ ಒಂಚೂರು ಮೇಲೆ ಈ ಥರ ಹಾಕಿದರೆ ಆ ಹಸಿ ಹಿಟ್ಟೇನಿದೆ ಅದು ಚೆನ್ನಾಗಿ ಬೆಂದು ಬರುತ್ತೆ ನಿಮಗೆ ನೋಡಿ. ಈ ಥರ ನೀವು ಬೇರೆ ಎಣ್ಣೆ ನಾನು ಇದರಲ್ಲೇ ಇರೋದ್ರಿಂದ ಅದನ್ನು ತೆಗೆದು ಹಾಕ್ತಾಯಿದ್ದೀನಿ. ನೀವು ಬೇರೆ ಎಣ್ಣೆನ ಸ್ವಲ್ಪ ಅದ್ರ ಮೇಲೆ ಹಾಕಿ. ಆ ಥರ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ಮುಚ್ಚಿಟ್ಬಿಟ್ಟು ಚೆಂದ ಬೇಯಿಸ್ಕೊಳ್ಬೇಕು. ಮೀನು ಫ್ರೈ ಅಷ್ಟೇ ಸುಲಭ ಇದೆ, ಏನಿಲ್ಲ. ಮಸಾಲೆನೂ ಸ್ವಲ್ಪ ಉಪ್ಪು ಹುಳಿ ಖಾರ 3 ಮೇನ್ ಆಗಿಟ್ಬಿಟ್ರೆ ಮೀನು ಫ್ರೈ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ಕಲಸಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಯಾವಾಗ ಬೇಕೋ ಅವಾಗ ಫ್ರೀಜರಲ್ಲಿ ಇಟ್ಕೊಂಡ್ಬಿಟ್ರೆ ಉಪ್ಪು ಹಾಕಿ, ಇದು ಉಪ್ಪು ಹುಳಿ ಖಾರ ಹಾಕಿದಾರ ಹಾಳಾಗಲ್ಲ. ಕಲಸಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ತಗೊಂಡು ಮಾಡಿಕೊಂಡು ತಿನ್ಕೊಳ್ಬೋದು ನೋಡಿ. ಈ ಥರ ಈಗ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಸ್ವಲ್ಪ ಹೊತ್ತು ನೋಡಿ. ಚೆನ್ನಾಗಾಗಿದೆ. ಇವಾಗ ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಇದು ಹೊರಗಡೆ ತಿಂತೀವಿ ನಾವು ಅದು, ಆದರೆ ನಮಗೆ ಬೇಕಾದಂಗೆ ಮಾಡ್ಕೊಳಕ್ಕಾಗಲ್ಲಲ್ಲ. ಅದೇ ನಮ್ಮ ಮನೆಯಲ್ಲಿ ನಾವು ಹೆಂಗೆ ಬೇಕೋ ಆ ಥರ ಮಾಡಿಕೊಂಡ್ರೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಅವಾಗ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು ನೋಡಿ. ಇಷ್ಟು ಬೆಂದಿದೆ. ಉಲ್ಟ ಹಾಕ್ತೀನಿ ನಾನು ನೋಡಿ. ಚೆನ್ನಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೀನು ಸ್ಲೈಸ್ ಸ್ವಲ್ಪ ದೊಡ್ಡ ಮೀನು ತೊಗೊಂಡ್ರೆ ನಿಮಗೆ ಈಜಿ, ಇಲ್ಲ ಬಾಂಗ್ಡೆ ಆ ಥರನೂ ಯಾವುದಾದ್ರೂ ಅಡ್ಡಿಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಬೇಯಿಸ್ಕೊಳ್ಳೋದು ಚೆನ್ನಾಗಿ ಎಷ್ಟು ಇಂಪಾರ್ಟೆಂಟು, ಬೇಯಿಸೋದು ಅಷ್ಟೇ ಇಂಪಾರ್ಟೆಂಟು ಮೀನು ಫ್ರೈ ನೋಡಿ. ಅದೆಲ್ಲೂ ಬಿಟ್ಕೊಂಡಿಲ್ಲ, ಯಾಕಂತ ನಾನು ಅಕ್ಕಿ ಹಿಟ್ಟು ಹಾಕಿದ್ನಲ್ಲ, ಅದು ಅಂಟ್ಕೊಂಡಿರುತ್ತೆ ಮೀನಿಗೆ, ಬಿಡಲ್ಲ ನಿಮಗೆ ನೋಡಿ. ಆ ಥರನಾದ್ರು ತಿರುವಾಕಿ ನೀವು. ಸಣ್ಣ ಉರಿಲಿ ಬೇಯಿಸಿ, ಫುಲ್ಲು ದೊಡ್ಡ ಉರಿಲಿ ಇಟ್ಬಿಟ್ರೆ ಅದು ಕರಟೋಗ್ಬಿಡುತ್ತೆ ಒಂದು ಸತಿ, ಮೀನು ಒಳಗಡೆ ಬೇಯಲ್ಲ. ಅದರಿಂದ ಏನು ಮಾಡಬೇಕು, ಮುಚ್ಚಿಬಿಟ್ಟು ಸಣ್ಣ ಉರಿಲಿ ಒಂದು ಸುಮಾರು ಹೊತ್ತು ಈ ಥರ ಕಾವಲಿ ಆದರೆ ಚೆನ್ನಾಗಿರುತ್ತೆ ನೋಡಿ. ಫ್ರೈ ರೆಡಿ ಆಯಿತು, ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೀವು ಈ ಥರ